ಹಿಂಗಿನ ಮಾಡೋ ಕಲ್ಪವೃಕ್ಷ ನಮಗೆ ಬೆಲೆ ಫಲ ಸಿಗಬೇಕಾದ್ರೆ ಹೆಂಗೆ ಟೈಮ್ ಬೇಕು, ಹಂಗೆ ನೀವೇನು ಸಮಾಜದಲ್ಲಿ ಬಾಳ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಅವುಗಳಿಗೆ ಬೆಲೆ ಸಿಗಬೇಕಾದ್ರೆ ಇಟ್ ವಿಲ್ ಟೇಕ್ ಸಮ್ ಓನ್ ಟೈಮ್. ಇವತ್ತೇ ಕೆಲಸ ಮಾಡಿ ಇವತ್ತೇ ಕೂಲಿ ಅಂದ್ರೆ ಆಗಲ್ಲ, ಅದು ಬೇರೆ. ಇವತ್ತು ಮುಂಜಾನೆ ಹೋಗಿ ಸಾಯಂಕಾಲ ಕೂಲಿ ತರೋದು ಬೇರೆ, ಈ ಸಾಮಾಜಿಕ ಸ್ವಾಸ್ಥ್ಯದ ಕಾರ್ಯಕ್ರಮಗಳು ಬೇರೆ. ಇದಕ್ಕೆ ಫಲ ಲೇಟ್ ಆಗಿರ್ತದೆ. ಅದಕ್ಕೆ ನಮ್ಮ ಕೋನಗೌಡರು ಕೂಡ ಹೇಳಿದರು, ನಿಮ್ಮ ಇತಿಹಾಸ ಸೃಷ್ಟಿಯಾಗಿದೆ, ನೀವು ಸಮಾಜದ ಒಳ್ಳೆಯ ತತ್ಪ್ರಜೆಗಳಾಗಿರಿ ಅಂತ ನಮ್ಮ ಸರ್ ಹೇಳಿದರು. ಇದು ಎಷ್ಟು ಇಂಪಾರ್ಟೆಂಟ್ ಐತಪ್ಪ ಅಂದರೆ ಇವತ್ತು ಸಮಾಜದಲ್ಲಿ ಎಲ್ಲವೂ ಐತಿ, ಆದರೆ ನೆಮ್ಮದಿ ಇಲ್ಲ. ಎಲ್ಲವೂ ಐತಿ, ಸಾಮಾಜಿಕ ಸ್ವಾಸ್ಥ್ಯವಿಲ್ಲ. ಎಲ್ಲವೂ ಐತಿ, ಹೊಂದಾಣಿಕೆ ಇಲ್ಲ. ಎಲ್ಲವೂ ಐತಿ, ಏನೂ ಇಲ್ಲ. ನಾವು ಮಾನಸಿಕವಾಗಿ ಬಹಳ ದೂರ ಇದೀವಿ, ಬೌದ್ಧಿಕವಾಗಿ ಮಾತ್ರ ನಾವು ಹತ್ತಿರ ಇದ್ದೀವಿ. ದೈಹಿಕವಾಗಿ ಭಾಳ ಹತ್ತಿರ ಇದೀವಿ, ಆದರೆ ಮಾನಸಿಕವಾಗಿ ಭಾಳ ದೂರ ಇದೀವಿ ನಾವು. ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ನೀವು. ಇವತ್ತಂತೂ ಪ್ರತಿಯೊಂದು ಹಂತದಲ್ಲೂ ಮಾನವೀಯತೆ ಮಾಯವಾಗಿ, ಮಾಲಿನ್ಯ ಹೆಚ್ಚಾಗಿ, ನಮ್ಮ ಸಂಬಂಧಗಳೇ ಶಿಥಿಲವಾಗಿ, ಬದುಕು ಬೇಡ ಅನಿಸೋಷ್ಟು ಮಟ್ಟಿಗೆ ಬರಬೇಕು. ಇರಲಿ, ಅವು ಏನೇ ಆಗಲಿ, ನೀವು ಭವಿಷ್ಯದಲ್ಲಿ ಏನು ಮಾಡ್ರಿ, ಆಶಾವಾದಿಗಳು. ನೀವೊಮ್ಮೆ ಸೋತೆ ಅಂತ ಹೆದರ್ಬೇಡ್ರಿ, ಟ್ರೈ ಆ್ಯಂಡ್ ಟ್ರೈ. ಯಾಕಂದ್ರೆ ಹೇಳ್ತಾರೆ ಇಂಗ್ಲೀಷ್ನಾಗ, ನಮ್ಮ ದೀಕ್ಷರ್ ಹೇಳ್ತಿದ್ರು, ಎವ್ರಿ ಒನ್ ಪ್ರಾಬ್ಲಮ್ ಹ್ಯಾಡ್ ಇಟ್ ಓನ್ ಸೊಲ್ಯೂಷನ್ ಅಂತೇಳಿ. ಅಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇರ್ತೈತಿ, ಆದರೆ ಪರಿಹಾರ ಸಿಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಮಾಡೋ ಕೆಲಸ ನಿಷ್ಠೆಯಿಂದ ಮಾಡ್ರಿ, ನಿಮ್ಮ ಫಲ ಗ್ಯಾರಂಟಿ. ಯಾಕೆ ಈ ಮಾತು ಹೇಳ್ತಂದ್ರೆ, ನಾನು ಮೊನ್ನೆ ಕೊಪ್ಪಳ ಬಸ್ ಸ್ಟ್ಯಾಂಡಿಗೆ ಒಂದು ಹೂ ತರಕ್ಕೆ ಹೋಗಿದ್ದೆ. ಹೂ ತಗೊಂಡೆ, ಚೇಂಜ್ ಕೊಡೋಕೆ ಹೋದೆ. ಆ ಹೆಣ್ಮಗಳು, ಯಪ್ಪ ಚೇಂಜ್ ಇಲ್ಲ, ಆಮೇಲೆ ತಂದು ಕೊಡ್ರಿ ಅಂತ ಹೇಳಿದ್ರು. ನಾ ಮತ್ತೇನೇನೋ ಮಾಡ್ಕೊಂಡು ಹಾಗೆ ಮನೆಗೆ ಬಂದ್ಬಿಟ್ಟೆ. ಹೂ ರೊಕ್ಕ ಕೊಡೋದು ಮರ್ತ್ಬಿಟ್ಟೆ. ಇನ್ನೇನು ಮನೆಗೆ ಒಳಗೆ ಹೋಗ್ಬೇಕು ನೆನಪಾತ್ ನನಗೆ. ಅಯ್ಯೋ ಏನೋ ಆ ಹೆಣ್ಮಗಳಿಗೆ ರೊಕ್ಕನ ಕೊಡಲ್ಲ. ಮತ್ತೆ ವಾಪಸ್ ಗಾಡಿ ತೊಗೊಂಬಂದಿಲ್ಲಮ್ಮ, ನಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ, ತಗ ನೀನು 20 ರೂಪಾಯಿ ಅಂತ ಕೊಡೋಕೆ ಹೋದ್ರ. ಆಕೆ ಏನಂದು, ಯಪ್ಪ ಯಾಕೆ ತರಕ್ಕೆ ಹೋಗಿದ್ದೆಯಪ್ಪ, ಪೆಟ್ರೋಲ್ ಖರ್ಚು ಮಾಡ್ಕೊಂಡು, ನಾಳೆ ನಾಡ್ದು ಬಂದು ಕೊಡ್ತಿದ್ದಲ್ಲ ನೀವು ಅಂತ ಹೇಳಿದ್ರು. ನೋಡಿರಿ, ಒಬ್ಬ ಹೂವು ಮಾರುವ ಹೆಣ್ಮಗಳಲ್ಲಿ ಎಂತೊಂದು ಮಾನವೀಯತೆ ಇದೆ. ಇವೆಲ್ಲವನ್ನು ನಾವೇನಪ್ಪ ಅಂದ್ರೆ ಗಮನಿಸಬೇಕು, ಸಂತೋಷ ಪಡಬೇಕು, ನಮ್ಮ ಬಾಳಲ್ಲಿ ಅನ್ವಯಿಸ್ಕೊಳ್ಬೇಕು. ಹಾಗಾದಾಗ ಮಾತ್ರ ನಮ್ಮ ಬಾಳು ಭವ್ಯ, ಭವಿಷ್ಯತ್ ಉಜ್ವಲ. ಏನು ಬಿಡೋ ಆಕೆ ಹೇಳಿದ್ದೇನೋ, ಆಕೆ ಅನ್ಬೋದಿತ್ತು, ಚಲೋ ಆತ್ ಬಿಡಿಯಪ್ಪ, ನಾನು 20 ರೂಪಾಯಿ ಬಂತು, ಹಾಳಾಗಿ ಹೋಗಿ ನೀನು ಪೆಟ್ರೋಲ್ ಹೋದ್ರೆ ನನಗೇನು ಅನ್ಬೋದಿತ್ತು ಆಕೆ. ಅದು ಎಷ್ಟು ಚಂದ ಹೇಳಿಲ್ಲ. ಯಾಕಂದ್ರೆ ನ್ಯಾಷನಲ್ ವೇಸ್ಟನ್ನು ಮಾಡಬೇಡ ಅನ್ನೋದು ಭಾಳ ಚಂದ ಹೇಳಿಲ್ಲ ಆಕೆ. ನ್ಯಾಷನಲ್ ವೇಸ್ಟ್ ಪದ ಬಳಸಲಿಲ್ಲ, ಬಟ್ ಯಪ್ಪ ಪೆಟ್ರೋಲ್ ಸುಟ್ಕೊಂಡು ಯಾಕೆ ಬರೋಕ್ಕೆ ಹೋಗಿತ್ತು, ನಾಳೆ ಕೊಡ್ತಿದ್ದಿಲ್ಲ ಯಪ್ಪ ಅನ್ಲಾಕೆ. ನನಗೇನು ಆಕೆ ಪರಿಚಯ ಇಲ್ಲ, ನೆನ್ಪಿಟ್ಟಿರ್ತೆ. ನಾವು ದಿವಸ ಏನು ಹೂ ತರಕ ಹೋಗಾರಲ್ಲ, ಆಕೆ ನನ್ನ ಪರಿಚಯ ಇಲ್ಲ. ಅಂದ್ರೆ ನನಗೆ ಆಕೆಗೆ ಪರಿಚಯ ಇಲ್ಲದ್ರು ಆಕೆ ಹೃದಯ ಶ್ರೀಮಂತಿಕೆ ಅಷ್ಟಿರ್ಬೇಕಾದ್ರೆ ನಾವೆಲ್ಲ ಕಲಿತವರು ನಮ್ಮ ಹೃದಯ ಶ್ರೀಮಂತಿಕೆ ಎಷ್ಟಿರಬಾರ್ದು ಅಂತ ಹೃದಯ ಶ್ರೀಮಂತಿಕೆ ಉಳ್ಳ ವ್ಯಕ್ತಿ ನೀವಾಗ್ರಿ. ಇಲ್ಲೇ ಹೋದ್ರೆ ಬಹಳ ಕಷ್ಟ ಇತ್ತು. ಒಟ್ಟಾರೆ ಹೆಚ್ಚು ಮಾತಾಡೋದು ಭಾಳ, ಇನ್ನೂ ಭಾಳ ಜನ ಮಾತಾಡಿದ್ರೆ ನಮ್ಮ ದಿಗ್ಗಿ ಸರ್ ಅರ್ಜೆಂಟು ಹಡಗ್ಲಿಗೆ ಹೋಗ್ಬೇಕು, ನಮ್ಮ ಸೇಣಿ ಸರ್ ಏನು ಪ್ಲಾನ್ ಹಾಕಿರೋ ಗೊತ್ತಿಲ್ಲ. ಇರಲಿ, ಎಲ್ಲರ ಕ್ಷಮೆ ಕೇಳ್ತಾ, ಒಟ್ಟಾರೆ ವಿದ್ಯಾರ್ಥಿಗಳೇ, ನಮ್ಮೆಲ್ಲರಿಗೂ ಇವತ್ತು ನಾನು ಭಾಳ ಮಾತಾಡ್ಬೇಕಂತ ಬಂದಿದ್ದೆ, ಬಟ್ ಟೈಮ್ ನೋಡಿ ಬೇಡಪ್ಪ, ಇನ್ನು ತೀರೆ ಮತ್ತೆ ಹೊತ್ತಾಗೈತಿ ಈಗ ಅಂತ ತಿಳ್ಕೊಂಡ ನಿಮ್ಮ ಬೇಸರಗಳನ್ನು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೇನು ಸನ್ಮಾನ ಮಾಡಿದ್ದೀರಿ, ನಿಮ್ಮ ಸನ್ಮಾನಕ್ಕೆ ನಾವು ಅತ್ಯಂತ ಚಿರಋಣಿ. ಆರಂಕುಶವಿಟ್ಟೊಡಂ ನೆನವುದೆನ್ನೆಂಬನ ಬನವಾಸಿ ದೇಶ ಎನ್ನುವ ಹಾಗೆ ನಮ್ಮ ಲೈಫ್ ಲಾಂಗ್ ಏನಪ್ಪ ಅಂದ್ರೆ ನೀವೇನು ಬುದ್ಧಿ ಕಟ್ಟಿ ಕೊಟ್ರಿ, ಇವತ್ತು ನೆನಪಿನ ಬುದ್ಧಿನ ಇದು ನಾವು ಕುಚ್ಕೊಂಡು ಆಗಾಗ ಉಣ್ಕೊಂತಿರ್ತೀವಿ. ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೋಡಿ, ನೆನಪಿಟ್ರಿ ನಿಮ್ಗೆ BP ಅಂದ್ರೆ ಏನು, ಮಾನಸಿಕ ನೆಮ್ಮದಿ ಇಲ್ಲಾರ್ದು, ಹೌದಲ್ಲ? ಆ ಮಾನಸಿಕ ನೆಮ್ಮದಿ ಕೊಟ್ಟರೆ ನಮ್ಗೆ ಇವತ್ತು ನಾವಿವತ್ತು ಇಲ್ಲಿ ಕುಂತೀವಲ್ಲ, ನಮ್ಮ ಜಗತ್ತಿನ ಪರಿವೇನೇ ಇಲ್ಲ, ನಮ್ಮ ಮನೆ ಯಾರು ಬೇಕಿಲ್ಲ, ಇಲ್ಲೇ 100% ಅದೀವಿ, ಇನ್ವಾಲ್ವ್ ಇದ್ದೀವಿ. ಈ ಸಂತೋಷ ಎಲ್ಲಿ ಸಿಗುತ್ತೆ ರೀ? ಇಂಥ ಸಂತೋಷವನ್ನು ನಮಗೆ ನೀವು ನೀಡಿದ್ರಿ. ಹಾಗೆ ನಿಮ್ಮ ಬಾಳು ಉಜ್ವಲವಾಗಲಿ, ಭವಿಷ್ಯದಲ್ಲಿ ಒಳ್ಳೆ ವ್ಯಕ್ತಿಗಳ ನೀವೇನೀಗದಿರಿ. ಕೆಲವು ಮಂದಿಗೆ ಅಸಮಾಧಾನ ಇರ್ಬೋದು. ನಾನು ಕೇಳಿ, ಏನು ಮಾಡ್ತೀಯಪ್ಪ ಸರ್, ನಾನು ರೈತಕ್ಕೆ ಮಾಡ್ತೀನಿ. ನೀ ಏನು ಮಾಡ್ತೀಯಪ್ಪ, ನಾನು ನೌಕರಿ ಮಾಡ್ತೀನಿ. ನೀ ಏನಮ್ಮ, ನಾನು ಗರ್ಭಿಣಿರಿ. ನೀವು ಏನಾದ್ರೂ ಇರ್ರಿ, ಆದ್ರೆ ಒಳ್ಳೆಯ ಮಾನವೀಯ ವ್ಯಕ್ತಿಗಳಾಗಿ ಬಾಳಿ, ನಿಮ್ಮ ತಂದೆ ತಾಯಿಗಳಿಗೆ ಆದರ್ಶರಾಗಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ತಂದೆ ತಾಯಿಗಳಾಗಿ, ಈ ಸಮಾಜಕ್ಕೆ ನಾಗರಿಕರಾಗಿ ಬಾಳಿ ಅಂಥೇಳಿ ನಾವೆಲ್ಲರೂ ತುಂಬುದರಿಂದ ನಿಮ್ಗೆ ಹಾರೈಸ್ತಾ, ಎಲ್ಲರ ಪರವಾಗಿ ಈ 2010-11ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಕೂಡಲೇ ಮತ್ತೊಂದು ಮಾತು ಹೇಳ್ಬೇಕಂತ ಮಾಡಿದ್ದೀನಿ. ನೀವು ಕೊಟ್ಟಂಥ ಡೇಟ್ ಏನಪ್ಪ ಅಂತಂದ್ರೆ 14/9/2025. 14/9/2025. ನಾನು ಈ ಶಾಲೆಗೆ ನೌಕರಿ ಮಾಡಕ್ಕೆ ಬಂದಿದ್ದು 6/9/2006.
ಇವೆರಡರ ಮೊತ್ತ ನೋಡ್ರಿ 23 ಬರ್ತೈತಿ. 14, 9, 20 ಇದರ ಮೊತ್ತ 23 ಬರ್ತೈತಿ. ನಾನು ಈ ಶಾಲೆ ನೌಕರಿ ಮಾಡಕ್ ಬಂದರ ಮೊತ್ತನೂ ಕೂಡ 23 ಬರ್ತೈತಿ. ಇದು ಕಾಕತಾಳೀಯ ಆದ್ರೂ ಸತ್ಯ. ಅಂದ್ರೆ ಏನೋ ಒಂದು ನಮ್ಮ ಸಂಬಂಧ ಈ ಶಾಲೆಯಲ್ಲಿ ಇದೆ. ಗಣಿತಕ್ಕೆ ಬರಲೇಬೇಕಲ್ಲ, ಗಣಿತಲಿಕ್ಕೆ ಬದುಕ ಇಲ್ಲ. ಇಲ್ಲಿಗೆ ತಗಣೆ ಕಸ್ತಾವ ನಮ್ಮ ಬದುಕಿನಲ್ಲಿ. ಅದಕ್ಕೆ ಒಟ್ಟಾರೆ